ಪ್ರೈಸ್ ಲಾರ್ಡ್. ಕಳೆದ ವಾರದಲ್ಲಿ ನಾವು ರೋಮವರ್ಗದ ಪತ್ರಿಕೆಯಿಂದ ನಾವು ಕೆಲವು ವಚನಗಳನ್ನು ನಾವು ನೋಡಿದ್ದೇವೆ. ಸಮಾಧಾನ ಕರ್ತನು ಅಲ್ಲ ಸಮಾಧಾನ ಪ್ರಭು ನಮ್ಮನ್ನು ದೇವರೊಂದಿಗೆ ಸಮಾಧಾನ ಪಡಿಸಿದನು. ಸಮಾಧಾನದ ಸ್ವಾರ್ಥೆಯನ್ನು ಸಾರುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈಗಾಗಲೇ ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಈ ಕೊರೋನಾ ಭಯದಲ್ಲಿ ಮತ್ತು ನಾನಾ ರೀತಿಯಾದ ಗಲಿಬಿಲಿರುವ ಜನರಿಗೆ ಸಮಾಧಾನವನ್ನು ಪ್ರಕಟಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ರೋಮವರ್ಗದ ಪತ್ರಿಕೆ ಪೌಲನಿಂದ ಬರೆಯಲ್ಪಟ್ಟ ಒಂದು ಅದ್ಭುತವಾದ ಒಂದು ಪುಸ್ತಕ. ಈ ಒಂದು ಪತ್ರಿಕೆಯನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಧ್ಯಾನ ಮಾಡಬಹುದು. 12ನೇ ಅಧ್ಯಾಯ, ದ ಬುಕ್ ಆಫ್ ರೋಮನ್ ಚಾಪ್ಟರ್ 12 ವರ್ಸ್ 1. ರೋಮವರ್ಗದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಓದ್ತೇವೆ. I beseech you therefore, brethren, by the mercies of God, that you present your bodies a living sacrifice, wholly acceptable to God, which is your reasonable service. ಓಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದಾಗಿ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದ್ರೆ, ನಿಮ್ಮ ದೇಹಗಳನ್ನು ಕರ್ತನಿಗೆ ಮೀಸಲಾದ ಮತ್ತು ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡಿರಿ, ಅದು ದೇವರಿಗೆ ಮೀಸಲಾದ ಒಂದು ಆರಾಧನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಹೇಳ್ತದೆ that you present your bodies a living sacrifice, wholly acceptable to God. Living sacrifice. ನಮ್ಮ ದೇಹಗಳನ್ನು ಕರ್ತನಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡಬೇಕೆಂಬುದಾಗಿ ಹೇಳ್ತಾನೆ. ಇದು ದೇವರಿಗೆ ಮೆಚ್ಚುಗೆಯಾದ ಮತ್ತು ಮೀಸಲಾದ ಅಕ್ಸೆಪ್ಟಬಲ್. ದೇವರು ಅದನ್ನು ಮೆಚ್ಚಿಸುವನಾಗಿದ್ದಾನೆ, ಅದನ್ನು ಅಂಗೀಕರಿಸುವನಾಗಿದ್ದಾನೆ. ನಮ್ಮ ದೇಹಗಳನ್ನು ದೇವರಿಗೆ ನಾವು ಸಜೀವ ಯಜ್ಞವಾಗಿ ಇಲ್ಲೊಂದು ಹೇಳ್ತೇವೆ ಸ್ಯಾಕ್ರಿಫೈಸ್. ಹಳೊಡಂಬಡಿಕೆಯಲ್ಲಿ ಆದಿಕಾಂಡದಿಂದ ಪ್ರಕಟಣೆ ತನಕ ಈ ಒಂದು ಸ್ಯಾಕ್ರಿಫೈಸ್ ಅಂದರೆ ಬಲಿಗಳ ಬಗ್ಗೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಬಲಿ ಕೊಡುವುದು ಆ ಕಾಲದಲ್ಲಿ ಜನರ ಮಧ್ಯದಲ್ಲಿ ಇತ್ತು. ಆದರೆ ಪೌಲನು ಇಲ್ಲಿ ನಮ್ಮ ದೇಹಗಳನ್ನು ಬಲಿಯಾಗಿ ಕೊಡಬೇಕೆಂಬುದಾಗಿ, ಬಲಿ ಎಂದು ಹೇಳುವ ಸಮಯದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ ಕುರಿಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ದೇವರಿಗೆ ಬಲಿಯಾಗಿ ಕೊಡುವುದು ನಾವು ನೆನೆಸಿಕೊಳ್ಳುತ್ತೇವೆ. ಆದರೆ ಸತ್ಯವೇದದಿಂದ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ಇವತ್ತು ನಾನು ಹಂಚಿಕೊಳ್ಳಲಿಕ್ಕಿದ್ದೇನೆ. ಈ 12ನೇ ಅಧ್ಯಾಯದಿಂದ ನಾವು 15ನೇ ಅಧ್ಯಾಯ ತನಕ ಸರ್ವಿಂಗ್ ದ ಲಾರ್ಡ್ ಎಂಬುದಾಗಿ ನಾವು ಹೆಸರನ್ನು ಇಟ್ಟು ಒಂದು ಹೆಡ್ಲೈನ್ ಕೊಟ್ಟು ನಾವು ಧ್ಯಾನ ಮಾಡಬಹುದು. ದೇವರನ್ನು ಸೇವಿಸುವುದು ಅಲ್ಲ, ದೇವರಿಗೆ ಸೇವೆ ಮಾಡುವುದು. ನಾನಾ ರೀತಿಯಲ್ಲಿ ಸೇವೆಗಳು ಮಾಡುತ್ತೇವೆ. 1 ತನಕ ಇದು ಹೇಳ್ತದೆ ಮತ್ತು 4ನೇ ವಚನದಿಂದ 8ನೇ ವಚನ ತನಕ ಅಲ್ಲಿ 5 ವಚನಗಳಲ್ಲಿ ನಮಗೆ ದೇವರ ಆತ್ಮವನ್ನು ಕೊಟ್ಟಿರುವಂತಹ ಅಲ್ಲದ ಸ್ಪಿರಿಚುವಲ್ ಆತ್ಮೀಗ ವರಗಳಿಂದ ದೇವರಿಗೆ ನಾವು ಸೇವೆಯನ್ನು ಮಾಡಬಹುದು ಎಂಬುದಾಗಿ 5 ವಚನಗಳಲ್ಲಿ ನಮಗೆ ದೇವರು ಕೊಟ್ಟಿದ್ದ ಆತ್ಮೀಗ ವರಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಈ ಆತ್ಮೀಗ ವರಗಳನ್ನು ನಾವು ಉಪಯೋಗಿಸಬೇಕಾದ್ರೆ 1 ಮತ್ತು 2 ಮತ್ತು 3ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಈ ಕಾರ್ಯಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ ಮೇಲೆ ಅದರ ಆಧಾರದ ಮೇಲೆ ನಾವು ಸೇವೆ ಮಾಡುವಾಗ ಆತ್ಮಿಕ ವರಗಳೊಂದಿಗೆ ಆ ಸೇವೆಯು ಶಕ್ತಿಭರಿತವಾಗಿ ಇರ್ತದೆ. ಮೊಟ್ಟ ಮೊದಲು ನಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳಿಕ್ಕೆ ನಾವು ಕಲಿಯಬೇಕಾಗಿದೆ. ನಾನು ಕೆಲವು ವಚನಗಳು ಹಳೊಡಂಬಡಿಕೆಯಿಂದ ಮತ್ತು ಹೊಸ ಒಡಂಬಡಿಕೆಯನ್ನು ಹೇಳ್ತೇನೆ. ಬಲಿ, ಸ್ಯಾಕ್ರಿಫೈಸ್ ಎಂಬುದಾಗಿ ಅಲ್ಲ, ಆಫರಿಂಗ್ಸ್ ಎಂದು ಹೇಳುವ ಸಮಯದಲ್ಲಿ ಅನೇಕ ರೀತಿಯಾದ ವಿಷಯಗಳನ್ನು ನಾವು ದೇವರ ವಾಕ್ಯದಿಂದ ನಾವು ಕಲಿಯಬಹುದು. ದ ಬುಕ್ ಆಫ್ ಸಾಮ್, ಕೀರ್ತನೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ದಾವೀದನು ಈ ರೀತಿಯಾಗಿ ಹೇಳುವನಾಗಿದ್ದಾನೆ. ಕೀರ್ತನೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ದಾವೀದನು ಹೇಳುತ್ತಾನೆ, ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸಿರಿ, ಯೆಹೋವನಲ್ಲಿಯೇ ಭರವಸವಿಡಿರಿ. ಓಕೆ, ಆಫರ್ ದ ಸ್ಯಾಕ್ರಿಫೈಸ್ ಆಫ್ ರೈಟಿಯಸ್ನೆಸ್ and put your trust in the Lord. Okay, NIV ಹೇಳುತ್ತದೆ ಆಫರ್ ರೈಟ್ ಆಫ್ ಮೇ ಬಿ ಸ್ಯಾಕ್ರಿಫೈಸ್. ಇಲ್ಲಿ ಸ್ಯಾಕ್ರಿಫೈಸ್ ಆಫ್ ರೈಟಿಯಸ್ನೆಸ್, ಸರಿಯಾದ ನೀತಿಯಾದ ಯಜ್ಞಗಳನ್ನು ದೇವರಿಗೆ ಸಮರ್ಪಿಸಬೇಕೆಂಬ ಹೇಳುತ್ತದೆ. ಅದು ಕಿಂಗ್ ಜೇಮ್ಸ್ ಹೇಳುತ್ತದೆ ದ ಸ್ಯಾಕ್ರಿಫೈಸ್ ಆಫ್ ರೈಟಿಯಸ್ನೆಸ್, ನೀತಿಯ ಯಜ್ಞಗಳನ್ನು ದೇವರಿಗೆ ಸಮರ್ಪಿಸಿರಿ ಎಂಬುದಾಗಿ ದೇವರ ವಾಕ್ಯ. ಈ ಒಂದು ವಚನ ನೀತಿಯ ಸ್ಯಾಕ್ರಿಫೈಸ್ ಅಲ್ಲದು ಬಲಿ ಎಂಬುದಾಗಿ ಹೇಳುವ ಸಮಯದಲ್ಲಿ ನಾನು ಕೆಲವು ವಿಷಯಗಳನ್ನು ಧರ್ಮೋಪದೇಶ ಕಾಂಡದಿಂದ ಮತ್ತು ಕೀರ್ತನೆಯಿಂದ ನಾನು ನಿಮಗೆ ವಿವರಿಸ್ತೇನೆ. 33ನೇ ಅಧ್ಯಾಯ, ದ ಬುಕ್ ಆಫ್ ಟ್ಯೂಟಾನಮಿ
ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 19ನೇ ವಚನ. Deuteronomy chapter 33 verse 19. ಅವರು ಸಮುದ್ರದಿಂದ ಐಶ್ವರ್ಯವನ್ನು ಹೊಂದಿ ಹ್ಮ್. ಕುಸುಬಿನಲ್ಲಿ ಅಡಗಿರುವ ಸಂಪತ್ತನ್ನು ಪಡೆಯುವರು. ಹ್ಮ್. ಅನ್ಯ ಜನಗಳನ್ನು ತಮ್ಮ ಬೆಟ್ಟದ ಸೀಮೆಗೆ ಕರೆಸಿ ಅಲ್ಲಿ ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸುವರು. Okay, they shall call the peoples to the mountain, there they shall offer the sacrifice of righteousness. ಇಲ್ಲಿ ಮೋಶೆಯು ದೇವ ಜನರನ್ನು ಆಶೀರ್ವಾದ ಮಾಡಿದಾಗ 12 ಕುಲದವರನ್ನು ಆಶೀರ್ವಾದ ಮಾಡುತ್ತಾ ಬರ್ತಾನೆ. ಅದರಲ್ಲಿ ಸೆಬುಲೋನ್ ಮತ್ತು ಇಸಕಾರ್ 2 ವಂಶಗಳನ್ನು ಅವನು ಆಶೀರ್ವಾದ ಮಾಡುವಾಗ ಈ ಒಂದು ಪದವನ್ನು ಹೇಳುವನಾಗಿದ್ದಾನೆ. ಇಸಕಾರ್ ಮತ್ತು ಸೆಬುಲೋನ್ ಈ 2 ವಂಶದವರು ಅವರು ಏನು ಮಾಡುತ್ತಾರೆ ಎಂಬುದಾಗಿ ಭವಿಷ್ಯದಲ್ಲಿ ಅವರ ಜೀವನ ಹೇಗಿರ್ತದೆ, ಅವರ ವಂಶವು ಹೇಗಿರ್ತದೆ, ಅವರು ಏನು ಕೆಲಸ ಮಾಡುತ್ತಾರೆ, ದೇವರಿಗೋಸ್ಕರ ಅವರು ಏನೆಲ್ಲ ಕೆಲಸ ಮಾಡುತ್ತಾರೆ ಎಂಬುದಾಗಿ ಮೋಶೆಯು ಅವರ ವಿಷಯದಲ್ಲಿ ಪ್ರವಾದನೆ ನುಡಿಯುವುದನ್ನು ನಾವು ನೋಡುವರಾಗಿದ್ದೇವೆ. ಏನು ಮಾಡುತ್ತಾರೆ ಅಂದ್ರೆ, ದೇ ಶಾಲ್ ಕಾಲ್ ದ ಪೀಪಲ್ ಟು ದ ಮೌಂಟನ್, ದೇರ್ ಶಾಲ್ ಬಿ ಆಫರ್ ದ ಸ್ಯಾಕ್ರಿಫೈಸ್ ಆಫ್ ರೈಟಿಯಸ್ನೆಸ್. ಅವರು ಅನ್ಯ ಜನಾಂಗಗಳನ್ನು ಪರ್ವತಕ್ಕೆ, ಅಲ್ಲೂ ದೇವರ ಪರ್ವತಕ್ಕೆ ಕರೆದುಕೊಂಡು ಬಂದು ಅಲ್ಲಿ ನೀತಿಯ ಬಲಿಗಳನ್ನು ದೇವರಿಗೆ ಸಮರ್ಪಿಸುವರು ಎಂಬುದಾಗಿ. 12 ಕುಲದವರು ತಂದೆಯಾದ ಯಾಕೋಬನ ಮುಖಾಂತರ ಆಶೀರ್ವಾದ ಹೊಂದಿದರು. ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಅಲ್ಲಿ ಕೆಲವರಿಗೆ ಶಾಪಗಳನ್ನು ತಂದೆ ಕೊಟ್ಟಿದನು. ಆದರೆ ಇಲ್ಲಿ ದೇವರ ಸೇವಕನಾಗಿರುವ ಮೋಶೆಯು ಏನು ಮಾಡುತ್ತಾರೆ ಅಂದ್ರೆ, 12 ಕುಲದವರನ್ನು ಸರಿಯಾಗಿ ಆಶೀರ್ವಾದ ಮಾಡುತ್ತಾನೆ. ಇವತ್ತು ದೇವರ ಜನರನ್ನು ದೇವರ ಸೇವಕರು ಆಶೀರ್ವಾದ ಮಾಡಬೇಕಾಗಿದೆ. ತಂದೆಯ ಆಶೀರ್ವಾದ ಇಸ್ರಾಯೇಲ್ ಜನರಿಗೆ ಇತ್ತು 12 ಕುಲದವರ ಮೇಲೆ. ಆದರೆ ಕೋಪದಲ್ಲಿ ಅವನು ತಂದೆಯಾಗಿ ಇದ್ದು ಮಕ್ಕಳು ಅವನಿಗೆ ವಿರೋಧವಾಗಿ ನಡೆದುಕೊಂಡ ಕಾರಣ ಕೆಲವರನ್ನು ಅವನು ಶಪಿಸ್ತಾನೆ. ಸಮ್ ಟ್ರೈಬ್ಸ್, ಕೆಲವು ಕುಲದವರನ್ನು ಅವನು ಶಪಿಸ್ತಾನೆ. ಆದರೆ ಮೋಶೆಯು ಯಾಕೋಬನ ಮುಖಾಂತರವಾಗಿ ಶಾಪವನ್ನು ಹೊಂದಿದ ಶಪಿಸಲ್ಪಟ್ಟ ಆ ಕುಲದವರಿಗೆ ಅವನು ಪುನಃ ಆಶೀರ್ವಾದವನ್ನು ಕೋರುವುದನ್ನು ಇಲ್ಲಿ ನಾವು 33ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಆದರೆ ಈ ಒಂದು 2 ಕುಲದವರು ಅವರು ಏನ್ ಮಾಡ್ತಂದ್ರೆ, ಅನ್ಯ ಜನಾಂಗಗಳನ್ನು ದೇವರ ಪರ್ವತಕ್ಕೆ ಕರೆದುಕೊಂಡು ಬಂದು ಅಲ್ಲಿ ನೀತಿಯ ಬಲಿಗಳನ್ನು, ದೇ ವಿಲ್ ಆಫರ್ ಸ್ಯಾಕ್ರಿಫೈಸ್ ಆಫ್ ರೈಟಿಯಸ್ನೆಸ್, ನೀತಿಯ ಬಲಿಯನ್ನು ದೇವರಿಗೆ ಸಮರ್ಪಿಸುವುದಕ್ಕೋಸ್ಕರ ಅವರು ಇದು ಮಾಡ್ತಾರೆ. ನಾನು ಹೇಳ್ತೇನೆ, ನಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡಬೇಕು. ನಾವು ನಮ್ಮ ದೇಹಗಳನ್ನು ದೇವರಿಗೆ ಬಲಿಯಾಗಿ ಸಮರ್ಪಿಸಿಕೊಡಬೇಕು. ಅಂದ್ರೆ ಯಾವುದು ವಿಷಯಗಳೇನೆಂದ್ರೆ, ನಾವು ಪ್ರಾಣಿಗಳ ತರ ನಮ್ಮನೆ ನಾವು ಅಂದ್ರೆ ಸಾಯಿಸೋದಲ್ಲ, ಆದರೆ ಸಜೀವ ಅಂದ್ರೆ ಜೀವದೊಂದಿಗೆ ಬಲಿಯಾಗಿ ನಮ್ಮ ಆತ್ಮ ಪ್ರಾಣ ಶರೀರವನ್ನು ದೇವರಿಗೆ ಸಮರ್ಪಿಸಿಕೊಡುವುದು. ಆ ರೀತಿಯಾಗಿ ದೇವರಿಗೆ ನಮ್ಮ ಜೀವನವನ್ನು ಬಲಿಯಾಗಿ ಕೊಡುವಾಗ ಅಲ್ಲಿ ಏನ್ ನಡೀತಂದ್ರೆ, ನಮ್ಮ ಜೀವನವು ನೀತಿಯುಳ್ಳದಾಗಿದೆ. ನಾವು ನೀತಿಯುಳ್ಳವರಾಗಿ ನಡೆದುಕೊಳ್ಳುವ ಮುಖಾಂತರವಾಗಿ ನಮ್ಮ ಜೀವನದ ಅಲ್ಲದು ನಮ್ಮ ಸಮರ್ಪಣೆಯ ಜೀವನವನ್ನು ದೇವರಿಗೆ ಬಲಿಯಾಗಿ ಕೊಡುತ್ತೇವೆ. ನಮ್ಮ ನೀತಿಯ ಜೀವನಗಳು, ನೀತಿಯ ಕೃತ್ಯಗಳು, ದ ಆಕ್ಟ್ ಆಫ್ ರೈಟಿಯಸ್ನೆಸ್, ದ ವರ್ಕ್ ಆಫ್ ರೈಟಿಯಸ್ನೆಸ್, ನಮ್ಮ ನೀತಿಯ ಕೃತ್ಯಗಳನ್ನು ದೇವರಿಗೆ ನಾವು ಬಲಿಯಾಗಿ ಕೊಡುವವರಾಗಿದ್ದೇವೆ. ಮೀನ್ಸ್ ಅವರ್ ವರ್ಡ್, ಅವರ್ ಆಕ್ಟ್, ಅವರ್ ಥಾಟ್ಸ್, ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ಕೃತ್ಯಗಳು, ನಮ್ಮ ಕೆಲಸಗಳು ಎಲ್ಲ ನೀತಿಗೆ ಅನುಸಾರವಾಗಿರಬೇಕು. ಆ ರೀತಿಯಾಗಿ ನಾವು ನೀತಿಗೆ ಅನುಸಾರವಾಗಿ ಜೀವನ ಮಾಡುವಾಗ ನಾವು ಏನ್ ಮಾಡ್ತೇವೆ ಅಂದ್ರೆ, ದೇವರ ಸನ್ನಿಧಾನಿಗೆ ಬರುವಾಗ ನಮ್ಮ ಕೃತ್ಯಗಳನ್ನು ದೇವರಿಗೆ ಸಮರ್ಪಿಸುವಾಗ ನೀತಿಯ ಯಜ್ಞವನ್ನು ಸಮರ್ಪಿಸುತ್ತೇವೆ. ಅದನ್ನು ಕೀರ್ತನೆಯಲ್ಲಿ ದಾವೀದನ 59ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ಕೀರ್ತನೆ 59ನೇ ಅಧ್ಯಾಯ 19ನೇ ವಚನ, the book of Psalm chapter 51 verse 19. 51 verse 19. Then you shall be pleased with the sacrifice of righteousness, with burnt offering and whole burnt offering. Okay, ಇಲ್ಲಿ ದೇವರ ಸನ್ನಿಧಾನದಲ್ಲಿ ದಾವೀದನು ಪ್ರಾರ್ಥನೆ ಮಾಡೋ ಹೇಳ್ತೇನೆ, ದೇವರೇ ನಿನಗೆ ನೀತಿಯ ಯಜ್ಞಗಳು ಮೆಚ್ಚುಗೆ ಆಗುತ್ತದೆ. ನಾವು ಸಮರ್ಪಿಸುವಂತ ಈ ನೀತಿಯ ಯಜ್ಞಗಳು ಏನಾಗ್ತದೆ, ಸಮರ್ಪಕವಾಗ್ತದೆ. 18ನೇ ವಚನ ಹೇಳುತ್ತದೆ, do good in your good pleasure to Zion, build the walls of Jerusalem. ನೀನು
ಜಿಯೋನನಿಗೆ ನೀನು ಒಳ್ಳೆ ಕಾರ್ಯಗಳನ್ನು ಮಾಡುವಾಗ, ಯೆರೂಸಲೇಮ್ ಪಟ್ಟಣವು ನೀನು ಕಟ್ಟುವಾಗ, ಮತ್ತೆ ಅವರು ನಿನಗೆ ನೀತಿಯ ಯಜ್ಞಗಳನ್ನು ಸಮರ್ಪಿಸುತ್ತಾರೆ. ನಾವು ಯಾವಾಗ, ನಾನು ಮೊದಲನೇದಾಗಿ ಹೇಳಿದೆ, ನಮ್ಮ ಜೀವನವು, ನಮ್ಮ ಕೃತ್ಯಗಳು, ನಮ್ಮ ನಡತೆಯು ನೀತಿಯುಳ್ಳವರಾಗಿರುವಾಗ, ದೇವರ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಜೀವನವನ್ನೇ ದೇವರಿಗೆ, ಆ ನೀತಿಯುಳ್ಳ ಕೃತ್ಯಗಳನ್ನು ದೇವರಿಗೆ ಬಲಿಯಾಗಿ ಸಮರ್ಪಿಸ್ತೇವೆ. ಎರಡದಾಗಿ, ದೇವರು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡುವಾಗ, ದ ಒನ್ ವಿಲ್ ಪುಟ್ ಟು ದ ಜಿಯೋನ್. ಕರ್ತನು ಇಸ್ರಾಯೇಲ್ ಜನರಿಗೆ, ಜಿಯೋನ್ ಜನರಿಗೆ ಏನು ಮಾಡುತ್ತಂದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡುವಾಗ, ಅವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡುವಾಗ ಮತ್ತು ಅವರ ಪಟ್ಟಣಗಳನ್ನು ಕಟ್ಟುವಾಗ. ನಾನು ಹೇಳ್ತೇನೆ, ಈಗ ದೇವರು ನಮ್ಮ ಜೀವನದಲ್ಲಿ ನಮಗೆ ಇಷ್ಟವಾದದನ್ನು, ನಮಗೆ ಮೆಚ್ಚುಗೆ ಆದನ್ನು ದೇವರು ನಮ್ಮ ಜೀವನದಲ್ಲಿ ಮಾಡುವಾಗ ಮತ್ತು ನಮ್ಮ ಕುಟುಂಬಗಳನ್ನು ಕಟ್ಟುವಾಗ ನಾವು ದೇವರ ಸನ್ನಿಧಾನದ ಬಳಿ ದೇವರಿಗೆ ಇಷ್ಟವಾದ ನೀತಿಯ ಬಲಿಯನ್ನು ಸಮರ್ಪಿಸಲಿಕ್ಕೆ ಆಗ್ತದೆ. ಮೊದಲನೇದಾಗಿ ದೇವರ ಸನ್ನಿಧಾನ ಪ್ರಾರ್ಥಿಸಬೇಕು. ದೇವರೇ, ನನ್ನ ಕೃತ್ಯಗಳು, ನನ್ನ ಮಾತುಗಳು, ನುಡಿಗಳು, ನನ್ನ ನಡತೆಯು ನಿನ್ನ ದೃಷ್ಟಿಯಲ್ಲಿ ನೀತಿಯುಳ್ಳದಾಗಿರಬೇಕು ದೇವರೆಂಬುದಾಗಿ. ದ ಸೆಕೆಂಡ್ ಪಾರ್ಟ್, ನಾವು ಏನಾಗಿರಬೇಕಂದ್ರೆ, ನಾವು ದೇವರು ನಮಗೆ ಒಳ್ಳೆಯದನ್ನು ಮಾಡುವಾಗ, ನಮ್ಮ ಕುಟುಂಬವನ್ನು ಕಟ್ಟುವಾಗ, ವೈಯಕ್ತಿಕ ಜೀವನವನ್ನು ಕಟ್ಟುವಾಗ ನಾವು ಕರ್ತನ ಸನ್ನಿಧಾನದಲ್ಲಿ ಬಂದು ನೀತಿಯ ಬಲಿಯನ್ನು ಸಮರ್ಪಿಸಲಿಕ್ಕೆ ಸಾಧ್ಯವಾಗ್ತದೆ. ಕಾರಣ ಮೊದಲನೇದಾಗಿ ಬಲಿ ಎಂದು ಹೇಳುವ ಸಮಯದಲ್ಲಿ ಆತ್ಮೀಕವಾಗಿ, ಶಾರೀರಿಕವಾಗಿ, ಮತ್ತೆ ನಾವು ಒಂದು ನೇಚರ್ ಆಗಿ ನೋಡುವಾಗ ಪ್ರಾಣಿಗಳು, ಪಕ್ಷಿಗಳನ್ನು ಬಲಿ ಕೊಡುವುದಲ್ಲ, ಇಲ್ಲಿ ನೀತಿಯ ಬಲಿಗಳನ್ನು ಹೇಳುತ್ತೆ. ದ ಸ್ಯಾಕ್ರಿಫೈಸ್ ಆಫ್ ರೈಟಿಯಸ್ನೆಸ್ ಅಂದ್ರೆ ನಮ್ಮ ಕೃತಿಗಳ ಮುಖಾಂತರ, ನಮ್ಮ ನಡತೆಗಳ ಮುಖಾಂತರ, ನೀತಿಯುಳ್ಳ ಜೀವನ ಮಾಡುವುದರ ಮುಖಾಂತರ ದೇವರಿಗೆ ನಾವು ಬಲಿಗಳನ್ನು ಸಮರ್ಪಿಸ್ತೇವೆ. ಎರಡದಾಗಿ, ದೇವರು ನಮ್ಮ ಕುಟುಂಬವನ್ನು ಕಟ್ಟುವಾಗ, ನಮಗೆ ಒಳ್ಳೆಯದನ್ನು ಮಾಡುವಾಗ ದೇವರ ಸನ್ನಿಧಾನದಲ್ಲಿ ನಾವು ಆತನಿಗೆ ಕೈಗಳ ಮೇಲೆ ಕೆತ್ತಿ ನಾವು ಆತನಿಗೆ ನಮ್ಮ ಜೀವನವನ್ನು ಸಮರ್ಪಿಸಿಕೊಡುವಾಗ ಅದು ನೀತಿಯುಳ್ಳ ಯಜ್ಞವಾಗಿ ದೇವರಿಗೆ ಸಮರ್ಪಕವಾಗ್ತದೆ. ಮತ್ತು ದಾವೀದನು ಕೀರ್ತನೆಯಲ್ಲಿ 27ನೇ ಅಧ್ಯಾಯದಲ್ಲಿ ಹೇಳ್ತಾನೆ, 27, the book of Psalm, chapter 27, verse 6, 27ನೇ ಅಧ್ಯಾಯ 6ನೇ ವಚನ. ಹೀಗೆ ಇರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. Okay, and now my head shall be lifted up above my enemies all around me. Therefore I will offer sacrifice of joy in his tabernacle. ನಾನು ದೇವರ ಗುಡಾರದಲ್ಲಿ ಬಂದು ಆನಂದ ಯಜ್ಞವನ್ನು ನಾನು ಸಮರ್ಪಿಸುತ್ತೇನೆ. ದೇವರಿಗೆ ಸಂತೋಷದ, ಉತ್ಸಾಹದ ಯಜ್ಞವನ್ನು ನಾನು ಸಮರ್ಪಿಸಿಕೊಡುತ್ತೇನೆ. ಯಾಕಂದ್ರೆ ನನ್ನ ತಲೆಯನ್ನು ದೇವರು ಮೇಲಕ್ಕೆ ಎತ್ತಿದ್ದಾನೆ. ಯಾರ ಮಧ್ಯದಲ್ಲಿ? ವೈರಿಗಳ ಮಧ್ಯದಲ್ಲಿ. ನಾವು ಈ ಲೋಕದಲ್ಲಿ ಜೀವನ ಮಾಡುವಾಗ ನಮ್ಮ ದೊಡ್ಡ ವೈರಿಯ ಸೈತಾನ ಮತ್ತು ನಮಗೆ ವಿರೋಧವಾಗಿರುವ ವೈರಿಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುವಾಗ ನಾವೇನು ಮಾಡ್ತೇವೆ ಅಂದ್ರೆ, ನಮ್ಮ ಜೀವನದಲ್ಲಿ ಇರುವಂತಹ ಆನಂದವನ್ನು ದೇವರಿಗೆ ಸಮರ್ಪಿಸಿಕೊಡ್ತೇವೆ. ಅಪ್ಪ, ನಾನು ದುಃಖದಲ್ಲಿದ್ದೆ ಸ್ವಾಮಿ, ನನ್ನ ಕಷ್ಟದಲ್ಲಿದ್ದೆ, ಕಣ್ಣೀರಿನಲ್ಲಿದ್ದೆ, ಭಯದಲ್ಲಿದ್ದೆ, ನಿರಾಸೆಯಲ್ಲಿದ್ದೆ, ಆದರೆ ನನ್ನ ತಲೆಯನ್ನು ನೀನು ಮೇಲೆ ಕೆತ್ತಿದೆ. ನಾನು ಸಮುದಾಯದಲ್ಲಿ, ನನ್ನ ಕುಟುಂಬದಲ್ಲಿ, ಬಂಧು ಮಿತ್ರರಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ನಾನು ಕೆಲಸ ಮಾಡುವ ಸಮಯದಲ್ಲಿ, ನನ್ನ ಎಲ್ಲಾ ಕಡೆಯಲ್ಲಿ ಸ್ವಾಮಿ, ನಾನು ಇರುವಂದೇ ಏರಿಯಾದಲ್ಲಿ, ನಾನು ಇರುವಂತ ಕಾಲನಿಯಲ್ಲಿ ಕರ್ತನೆ, ನಾನು ತಲೆ ಬಾಗಿಸಿ ನಿಂದೆ ಅವಮಾನದಲ್ಲಿ ನಾನು ಹೋಗ್ತಾ ಇದ್ದೆ ಸ್ವಾಮಿ. ನನ್ನ ತಲೆ ತಗ್ಗಿಸಲ್ಪಟ್ಟ ಅನುಭವದಲ್ಲಿ ನಾನು ಹೋಗ್ತಾ ಇದ್ದೇನೆ ಸ್ವಾಮಿ. ಒಂದು ವೇಳೆ ರೋಗದ ಮುಖಾಂತರವಾಗಿ, ಒಂದು ವೇಳೆ ದರಿದ್ರದ ಮುಖಾಂತರವಾಗಿ, ಈ ಲೋಕದ ಕಷ್ಟಗಳ ನಿಮಿತ್ತವಾಗಿ ಅನೇಕನ ನಿಂದಿಸಿದರೆ ನನ್ನ ತಲೆ ಬಗ್ಗಿದವನಾಗಿದ್ದೇನೆ ಸ್ವಾಮಿ. ಆದರೆ ನನ್ನ ವೈರಿಗಳ ಮಧ್ಯದಲ್ಲಿ ನನ್ನ ತಲೆಯನ್ನು ನಿನ್ನ ಮೇಲಕ್ಕೆ ಎತ್ತುವಾಗ ನಾನು ಏನು ಮಾಡುತ್ತೇನೆ, ಆನಂದ ಯಜ್ಞಗಳನ್ನು ಸಮರ್ಪಿಸ. ಐ ವಿಲ್ ಸ್ಯಾಕ್ರಿಫೈಸ್ ದ ಸ್ಯಾಕ್ರಿಫೈಸ್ ಆಫ್ ಜಾಯ್. ಕರ್ತನ ಸನ್ನಿಧಾನಕ್ಕೆ ನಾವು ಆನಂದ ಯಜ್ಞಗಳನ್ನು ಸಮರ್ಪಿಸಬೇಕು. ಯಾವಾಗಂದ್ರೆ ಕರ್ತನ ವೈರಿಗಳ ಮಧ್ಯೆ ನಮ್ಮ ತಲೆ ಎತ್ತುವಾಗ. ಈ ಸಮಯದಲ್ಲಿ ಪೌಲನು ಆತನ ಯಜ್ಞಗಳನ್ನು ಸಮರ್ಪಿಸಬೇಕು. ನಮ್ಮ ಜೀವನವನ್ನು ಸಮರ್ಪಿಸಲಿಕ್ಕೆ ಹೇಳ್ತಾನೆ. ಈ ಜೀವನದಲ್ಲಿ ಸಜೀವವಾಗಿ ನಾವು ಬದುಕಿರುವಾಗ ದೇವರಿಗೆ ನಾವು ಸಲ್ಲಿಸಬೇಕಾದ ಯಜ್ಞಗಳು ನೀತಿಯ ಯಜ್ಞಗಳು. ಸೆಕೆಂಡ್, ದೇವರಿಗೆ ನಾವು ಸಲ್ಲಿಸಬೇಕಾದ ಯಜ್ಞಗಳು ಯಾವುದಂದ್ರೆ ಆನಂದ ಯಜ್ಞ. ನಾನು ನಂಬುತ್ತೇನೆ, ಇವತ್ತು ತಲೆ ಬಗ್ಗಿಸಲ್ಪಟ್ಟ ರೀತಿ ನಡೀತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ನಿಮ್ಮ ತಲೆ ತಗ್ಗಿಸಲ್ಪಟ್ಟ ಅನುಭವ ಇದೆಯಾ? ನಿಮ್ಮ ಬಂಧು ಮಿತ್ರರ ಮಧ್ಯದಲ್ಲಿ, ನಿಮ್ಮ ಸಮುದಾಯದಲ್ಲಿ ಮತ್ತು ನೀವು ಕೆಲಸ ಮಾಡುವ ಸ್ಥಳದಲ್ಲಿ
ನೀವು ಅವಮಾನ ನಿಂದೆಯಲ್ಲಿ ನಿಮ್ಮ ತಲೆಯ ಮೇಲೆ ಕೆತ್ತಿ ನಡೆಯದ ರೀತಿಯಲ್ಲಿ ಧಕ್ಕಿಸಲ್ಪಟ್ಟ ಅನುಭವದಲ್ಲಿ ಇದ್ದೀರಾ, ಕರ್ತನು ನಿಮ್ಮನ್ನು ಮೇಲೆ ಕೆತ್ತುವನಾಗಿದ್ದಾನೆ. ನಿಮ್ಮ ತಲೆಗಳನ್ನು ಮೇಲೆ ಕೆತ್ತುವನು. ನಿಮ್ಮನ್ನು ಆಶೀರ್ವಾದ ಮಾಡುವುದರ ಮುಖಾಂತರವಾಗಿ ನಿಮ್ಮ ತಲೆಗಳು ಎತ್ತಲ್ಪಡುವಾಗ ನೀವು ಕರ್ತನ ಸನ್ನಿಧಾನದಲ್ಲಿ ಬಂದು ಸಂತೋಷವಾಗಿ ಆನಂದ ಯಜ್ಞವನ್ನು ಸಮರ್ಪಿಸುತ್ತಾರೆ. ಮೂರನೇದಾಗಿ ಪೌಲನು ಹೇಳುತ್ತಾನೆ, ಫಿಲಿಪ್ಪದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ, ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 2 verse 17. ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು, ನಿಮ್ಮ ನಂಬಿಕೆಯ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ನಾನೇ ದಾನ ದ್ರವ್ಯವಾಗಿ ಅರ್ಪಿತವಾಗಬೇಕಾದರೂ ನನಗೆ ಸಂತೋಷ. I am glad and rejoice with all you. ನಾನು ನಿಮ್ಮ ವಿಷಯದಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಪೌಲನು ಹೇಳುತ್ತಾನೆ, ಏನಕ್ಕೆ ಅವನು ಸಂತೋಷವಾಗಿದ್ದಾನೆಂದ್ರೆ, ನಾನು ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು, and serve of your faith, ನೀವು ನಂಬಿಕೆ ಮುಖಾಂತರವಾಗಿ ಮಾಡುವಂತ ಆ ಒಂದು ಸೇವೆಯನ್ನು ಕರ್ತನಿಗೆ ನಾನು ಯಜ್ಞವಾಗಿ ಸಮರ್ಪಿಸುವುದರಲ್ಲಿ ಸಂತೋಷವಾಗಿದೆ. ಮೀನ್ಸ್ ದ ಫಿಲಿಪಿಯನ್ ಚರ್ಚ್, ಈ ಫಿಲಿಪಸ್ ಸಭೆಯವರು ಏನು ಮಾಡ್ತಂದ್ರೆ, ಅವರ ನಂಬಿಕೆಯ ಮುಖಾಂತರವಾಗಿ ಕರ್ತನಿಗೆ ಸೇವೆ ಮಾಡುವವರಾಗಿದ್ದರು. ಪೌಲನಿಗೆ ಬಹಳ ಸಂತೋಷ. ಇವತ್ತು ಸಭೆಯವರು ಕರ್ತನಿಗೆ ಸಲ್ಲಿಸಬೇಕಾದ ಒಂದು ದೊಡ್ಡ ಒಂದು ಯಜ್ಞವು ಯಾವುದಂದ್ರೆ, ತಮ್ಮ ನಂಬಿಕೆಯ ಮುಖಾಂತರವಾಗಿ ದೇವರಿಗೆ ಮಾಡುವಂತ ಸೇವೆ, ಯಜ್ಞ, ನಂಬಿಕೆಯ ಸೇವೆಯ ಯಜ್ಞಗಳನ್ನು ಸಮರ್ಪಿಸಬೇಕೆಂಬುದಾಗಿದೆ. ಪೌಲನು ಇಂಗ್ಲಿಷ್ನಲ್ಲಿ ಪದವನ್ನು ಯೂಸ್ ಮಾಡುವವನಾಗಿದ್ದಾನೆ. 17ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, and I am being proud out of your offerings of a sacrifice and service of your faith. Service of faith, ನಂಬಿಕೆ ಮುಖಾಂತರವಾಗಿ ನೀವು ಮಾಡುವಂತ ಕೆಲಸವನ್ನು, ಸೇವೆಯನ್ನು ದೇವರ ಸನ್ನಿಧಾನದಲ್ಲಿ ಯಜ್ಞವಾಗಿ ಸಮರ್ಪಿಸ್ತೇನೆ. ಮೀನ್ಸ್ ಸಭೆ, ದೇವರ ಜನರೇ, ನಂಬಿಕೆಯಲ್ಲಿ ನೀವು ದೇವರಿಗೆ ಎಷ್ಟು ಸೇವೆ ಮಾಡುವವರಾಗಿದೆ. ನೀವು ಮಾಡುವಂತ ಸೇವೆಯು ದೇವರಿಗೆ ಸಲ್ಲಿಸುವಂತ ಶ್ರೇಷ್ಠವಾದ ಯಜ್ಞವಾಗಿದೆ. ನಾವು ನಂಬಿಕೆಯ ಮುಖಾಂತರವಾಗಿ ದೇವರಿಗೆ ಸೇವೆ ಮಾಡುತ್ತೇವೆ. ನಮ್ಮ ಬಡತನದಲ್ಲಿಯೂ, ಕಷ್ಟದಲ್ಲಿಯೂ, ನಿರಾಸೆಯಲ್ಲಿಯೂ, ನಿಂದೆಗಳ ಅವಮಾನದ ಮಧ್ಯದಲ್ಲಿಯೂ ನಾವು ದೇವರಿಗೆ ಮಾಡುವಂತ ಸೇವೆ, 4 ಮಂದಿಗೆ ನಾವು ಮಾಡುವಂತ ಪ್ರಾರ್ಥನೆ ನಂಬಿಕೆಯಲ್ಲಿ. ದೇವರು, ನಾವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ದೇವರೇ ಕೊರೋನಾ ರೋಗವನ್ನು ಮುಟ್ಟಬೇಕೆಂಬುದಾಗಿ, ಇಡೀ ಜಗದಲ್ಲಿ ದೊಡ್ಡ ಕಾರ್ಯ ಮಾಡಬೇಕೆಂಬುದಾಗಿ ನಂಬಿಕೆಯಿಂದ ನಾವು ಮಾಡುವಂತ ಈ ಒಂದು ಪ್ರಾರ್ಥನೆಯ ಸೇವೆಯನ್ನು ದೇವರು ಘನಪಡಿಸ್ತಾನೆ. ಮತ್ತು ಕಳೆದ ವಾರದ ಹೇಳಿದ್ದೇವೆ, ಸಮಾಧಾನದ ಸ್ವಾರ್ಥೆಯನ್ನು ಸಾರುವ ಸೇವೆ, ಅದು ಕರ್ತನಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಲ್ಪಡುತ್ತದೆ. ಮೆಚ್ಚುಗೆಯಾದ ಒಂದು ಬಲಿಯಾಗಿ ದೇವರಿಗೆ ಅಂಗೀಕರಿಸಲ್ಪಡುವ ರೀತಿಯಲ್ಲಿ ಸಮರ್ಪಕವಾಗಿ ಇರುವಂತೆ ಪೌಲನು ಬರೆಯುವನಾಗಿದೆ. ಆದ ಕಾರಣ ಪ್ರಿಯ ಸಹೋದರಿ ಸಹೋದರಿಯೇ, ಮೊದಲನೇದಾಗಿ ನಿಮ್ಮ ಜೀವನವು ಕರ್ತನ ದೃಷ್ಟಿಯಲ್ಲಿ ನೀತಿಯುಳ್ಳದಾಗಿರಬೇಕು. ಅದು ನೀತಿಯ ಯಜ್ಞವಾಗಿ ದೇವರಿಗೆ ಸಮರ್ಪಿಸಬೇಕು. ಎರಡನೇದಾಗಿ ಪೌಲನು ಇಲ್ಲಿ ದಾವಿದನೇ ಹೇಳ್ತಾ ಇದ್ದಾನೆ, ಆನಂದ ಯಜ್ಞವನ್ನು, ದೇವರು ನಮ್ಮನ್ನು ಮೇಲೆ ಕೆತ್ತುವಾಗ ಕರ್ತನಿಗೆ ನಾವು ಸಂತೋಷದ ಯಜ್ಞವನ್ನು ಸಮರ್ಪಿಸುತ್ತೇವೆ. ಮೂರನೇದಾಗಿ ಪೌಲನಲ್ಲಿ ಹೇಳುವವನಾಗಿದ್ದಾನೆ, ಕರ್ತನಿಗೆ ಸೇವೆ ಮಾಡುವುದು ಅದು ಒಂದು ಯಜ್ಞವಾಗಿದೆ, ಶ್ರೇಷ್ಠವಾದ. ಪ್ರತಿ ದಿನವೂ ಮುಂಜಾನೆಯಲ್ಲಿಯೂ ಸಂಜೆಯಲ್ಲಿಯೂ ಕರ್ತನ ಸನ್ನಿಧಾನದಲ್ಲಿ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದಾರೆ ಇಸ್ರಾಯೇಲ್ ಜನರು. ನಾವು ಕರ್ತನ ಸನ್ನಿಧಾನದಲ್ಲಿ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸುವವರಾಗಿದ್ದೇವೆ? ಮುಂಜಾನೆಯಲ್ಲಿ ಪ್ರಾರ್ಥನೆ, ಸಂಜೆಯಲ್ಲಿ ಪ್ರಾರ್ಥನೆ, ಯಾವಾಗಲೂ ದೇವರಿಗೆ ನಾವು ಮಾಡುವಂತ ಪ್ರಾರ್ಥನೆಯು ಅದು ಒಂದು ಸೇವೆಯ ಯಜ್ಞವಾಗಿರ್ತದೆ. 4 ಜನರಿಗೆ ದೇವರ ವಿಷಯವಾಗಿ ಹೇಳುವುದು ಆ ದೇವರಿಗೆ ಮೆಚ್ಚುಗೆಯಾದ ಒಂದು ಬಲಿಯಾಗಿ ಇರುತ್ತದೆ. ಆದ ಕಾರಣ ಮೂರನೇದಾಗಿ ನಾವು ಮಾಡುವಂತ ಸೇವೆಯು ದೇವರ ದೃಷ್ಟಿಯಲ್ಲಿ ಒಂದು ಬಲಿಯಾಗಿ, ಅಲ್ಲದ ಒಂದು ಯಜ್ಞವಾಗಿ ಸಮರ್ಪಕವಾಗ್ತದೆ. 4ನೇದಾಗಿ ಪೌಲನು ಅದೇ ಪುಸ್ತಕದಲ್ಲಿ ಫಿಲಿಪ್ಪಿ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. 4ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, Indeed, I have all and abound. I am full, having received from Epaphroditus the things sent from you, a sweet smelling aroma, an acceptable sacrifice, well pleasing to God. Yes, ಇಲ್ಲಿ ಹೇಳುತ್ತೆ, ನೀವು ನನಗೆ ಕೊಟ್ಟಿ ಕಳಿಸಿದ ಈ ಒಂದು ದೇವರಿಗೆ ನೀವು ಕೊಟ್ಟ ಕಾಣಿಕೆಯು ಅದು ಏನಂದ್ರೆ, ಅದು ಒಂದು ಪರಿಮಳ ಕೊಡುವಂತ ಒಂದು ಯಜ್ಞವಾಗಿರ್ತದೆ ಎಂಬುದಾಗಿ ಹೇಳ್ತಾರೆ. ಕರ್ತನಿಗೆ ನಾವು ಕೊಡುವುದು ಅದು ಒಂದು ಬಲಿಯಾಗಿರ್ತದೆ, ಅದು ಒಂದು ಸ್ಯಾಕ್ರಿಫೈಸ್ ಆಗಿರ್ತದೆ. ನಮ್ಮ ಕಷ್ಟದಲ್ಲಿ ಮಕತೋನಿಯ ಸಭೆ ಫಿಲಿಪಿ ಪಟ್ಟಣ ಸಹ ಮಕತೋನಿಯ ಆ ಒಂದು ಏರಿಯಾದಲ್ಲಿ ಇತ್ತು.
ಅಂದ್ರೆ ಎಲ್ಲಾ ಸಭೆಗಳು, ಮಕದೋನಿಯ ಸಭೆ ಕೊಡುವುದರಲ್ಲಿ ಅವರು ಆಸಕ್ತರಾಗಿದ್ದರು. ಈ ಫಿಲಿಪ್ಪಿ ಸಭೆಯವರು ಅವರು ಕೊಡುವುದರಲ್ಲಿ ಆಸಕ್ತರಾಗಿದ್ದರು. ಅದರ ಪೌಲನು ಹೇಳ್ತಾನೆ, ನೀವು ಕೊಟ್ಟಿದ್ದ ಕಾಣಿಕೆಯು ಅದು ದೇವರಿಗೆ ಯಜ್ಞವಾಗಿರ್ತದೆ. ನಮ್ಮ ದುಡಿಮೆಗಳಲ್ಲಿ ದೇವರ ಸೇವೆಗೋಸ್ಕರ ಕೊಡುವುದು, ದೇವರಿಗೆ ಕೊಡುವ ಕಾಣಿಕೆಯು, ದೇವರಿಗೆ ಕೊಡುವಂತ ಎಲ್ಲ ವಿಷಯಗಳು ಅದು ಏನಾಗ್ತದ್ರೆ ದೇವರ ದೃಷ್ಟಿಯಲ್ಲಿ ಯಜ್ಞವಾಗಿ ಸಮರ್ಪವಾಗ್ತದೆ. ಇದರ ವಿಷಯದಲ್ಲಿ ಜಾಸ್ತಿ ನಾನು ವಿವರಿಸಲಿಕ್ಕಿಲ್ಲ, ನಿಮಗೆ ಗೊತ್ತಿರ್ತದೆ. ನಾವು ದೇವರಿಗೆ ಕೊಡುವಾಗ ಅದು ದೇವರ ದೃಷ್ಟಿಯಲ್ಲಿ ಬಲಿಯಾಗಿ ದೇವರಿಗೆ ಸಮರ್ಪಕವಾಗ್ತದೆ. ಆದ ಕಾರಣ ನಾವು ದೇವರಿಗೆ ಕೊಡುವುದರ ಮುಖಾಂತರ ಬಲಿಯನ್ನು ಸಮರ್ಪಿಸ್ತೇವೆ. ಐ ವಿಲ್ ರಿಪೀಟ್ ಅಗೇನ್. ನಂಬರ್ 1, ಮೊದಲನೇದಾಗಿ ನಾವು ನೀತಿಯುಳ್ಳ ಜೀವನ ಮಾಡುವುದರ ಮುಖಾಂತರ ನೀತಿಯ ಯಜ್ಞವನ್ನು ದೇವರಿಗೆ ಸಮರ್ಪಿಸ್ತೇವೆ. ಎರಡನೇದಾಗಿ ಕರ್ತನು ನಮ್ಮ ತಲೆಯನ್ನು ಮೇಲಕ್ಕೆತ್ತುವುದರ ಮುಖಾಂತರ ಆನಂದ ಯಜ್ಞವನ್ನು ಸಮರ್ಪಿಸ್ತೇವೆ. ಮೂರನೇದಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಸೇವೆ ಮಾಡುವುದರ ಮುಖಾಂತರ ದೇವರಿಗೆ ನಾವು ಬಲಿಯನ್ನು ಸಮರ್ಪಿಸ್ತೇವೆ, ಯಜ್ಞಗಳನ್ನು ಸಮರ್ಪಿಸ್ತೇವೆ. ನಾಲ್ಕನೇದಾಗಿ ಕೊಡುವುದರ ಮುಖಾಂತರ ದೇವರಿಗೆ ನಮ್ಮ ಬಲಿಗಳನ್ನು, ನಮ್ಮ ಯಜ್ಞವನ್ನು ಸಮರ್ಪಿಸುವರಾಗಿದೆ. ದ ಲಾಸ್ಟ್ ಹೀಬ್ರೂ 13ನೇ ಅಧ್ಯಾಯ 5ನೇ ಒಂದು ಪಾಯಿಂಟ್ ಕೊನೆಯದಾಗಿ ಹೀಬ್ರೂದ ಪತ್ರಿಕೆ 13ನೇ ಅಧ್ಯಾಯ, ಬುಕ್ ಆಫ್ ಹೀಬ್ರೂ ಚಾಪ್ಟರ್ 13 verse 16. But do not forget to do good and to share, for with such sacrifice God is well pleased. Okay, ಇಲ್ಲಿ ದೇವರ ವಾಕ್ಯವಿದೆ. But do not forget to do and to share, for with such sacrifice God is well pleased. ಕನ್ನಡದಲ್ಲಿ ಓದೋಣ. 16ನೇ ವಚನ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇದು ದೇವರಿಗೆ ಸಮರ್ಪಕವಾದ ಯಜ್ಞಗಳನ್ನು. ಇದು ದೇವರು ಪೌಲನು ಬರೆದ ಪತ್ರಿಕೆ ಅಂತ ಹೇಳ್ತಾರೆ, ಯಾವ್ದು ಬರ್ತಲ್ಲ. ಆದ್ರೆ ಇದು ಬರೆದ ಪತ್ರಿಕೆಯನ್ನು ಹೇಳುವುದಾಗಿದೆ, ದೇವರಿಗೆ ನಾವು ಸಲ್ಲಿಸಬೇಕಾದ ಸ್ಯಾಕ್ರಿಫೈಸ್. ಅದ ಮೇಲೆ 13ನೇ ಅಧ್ಯಾಯದಲ್ಲಿ ಕೆಲವು ವರ್ಷಗಳ ಮೇಲೆ ಇರ್ತದೆ. ಸೋತರದ ಯಜ್ಞವನ್ನು ದೇವರಿಗೆ ಎಡೆಬಿಡದೆ ಸಲ್ಲಿಸಿರೆಂಬುದಾಗಿ ಹೇಳುತ್ತದೆ. ದ ಫ್ರೂಟ್ ಆಫ್ ಲಿಪ್ಸ್ ಅಂದ್ರೆ ನಿಮ್ಮ ತುಡಿಗಳಿಂದ ಬರುವಂತ ಫಲಗಳನ್ನು ದೇವರಿಗೆ ಸಲ್ಲಿಸಿರೆಂಬುದಾಗಿ, ಅಂದ್ರೆ ಆರಾಧನೆ ಮಾಡುವುದು, ಸ್ತೋತ್ರಗಳನ್ನು ದೇವರಿಗೆ ಮಾಡುವುದು, ಅದು ಒಂದು ಬಲಿಯಾಗಿರ್ತದೆ. ಮತ್ತು 16ನೇ ವಚನ ವಿಶೇಷವಾಗಿ ಹೇಳುತ್ತಿದ್ರೆ ದಾನ ಧರ್ಮ ಮಾಡುವುದು, ಸತ್ಕ್ರಿಯೆಗಳನ್ನು ಮಾಡುವುದು. ಈ ಸಮಯದಲ್ಲಿ ಕೊರೋನಾ ರೋಗದಲ್ಲಿ ಅನೇಕ ಜನರು, ಒಂದು ವೇಳೆ ಸುತ್ತಮುತ್ತ ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಪಟ್ಟಣದಲ್ಲಿ, ನೀವು ಇರುವಂತ ಕಾಲನಿಗಳಲ್ಲಿ ಅನೇಕರು ಏನಾಗಿರ್ಬೋದು ಅಂದ್ರೆ ಕಷ್ಟದಲ್ಲಿ ಇರಬಹುದು. ಆ ಜನರಿಗೆ ನೀವು ಮಾಡುವಂತ ಸಹಾಯ ಇದೆಲ್ಲ ಅದು ದೇವರ ದೃಷ್ಟಿಯಲ್ಲಿ ಬಲಿಯಾಗಿರ್ತದೆ. ದೇವರ ದೃಷ್ಟಿಯಲ್ಲಿ ಅದು ಬಲಿಯಾಗಿರ್ತದೆ. ಅದು ಯಜ್ಞವಾಗಿ ದೇವರು ಅಂಗೀಕರಿಸುವನಾಗಿದ್ದಾನೆ. ಆದ ಕಾರಣ ಈ ದಿನಗಳಲ್ಲಿ ದೇವರು ನಮ್ಮನ್ನು ಒಳ್ಳೆಯದನ್ನು ಮಾಡಲಿಕ್ಕೆ ಕರೆದಿದ್ದಾನೆ. 6 ವಿಷಯಗಳು ನಾವಿಲ್ಲಿ ತಿಳಿದುಕೊಂಡಿದ್ದೇವೆ. ನಂಬರ್ 1, ನೀತಿಯ ಬಲಿಗಳು, ಆನಂದ ಬಲಿಯು, ಮತ್ತು ಸೇವೆಯ ನಂಬಿಕೆಯ ಮುಖಾಂತರ ಮಾಡುವ ಸೇವೆಯ ಬಲಿಯು. 5ನೇದಾಗಿ ದೇವರಿಗೆ ಕೊಡುವಂತ, 4ನೇದಾಗಿ ದೇವರಿಗೆ ಕೊಡುವ ಒಂದು ಬಲಿ ಸ್ಯಾಕ್ರಿಫೈಸ್. 5ನೇದಾಗಿ ನಮ್ಮ ಆರಾಧನೆ ಲಿಪ್ಸ್, ನಮ್ಮ ತುಡಿಗಳಿಂದ ಬರುವಂತ ಸ್ತೋತ್ರದ ಯಜ್ಞಗಳು, ಅದು ದೇವರಿಗೆ ಬಲಿಯಾಗಿ ಸಮರ್ಪಕವಾಗ್ತದೆ. ಮತ್ತು 6ನೇದಾಗಿ 16ನೇ ವಚನದಲ್ಲಿ ನಾವು ದೇವರ ಹೆಸರಿನಲ್ಲಿ ಬಡವರಿಗೆ ದಾನ ಧರ್ಮ ಮಾಡುವುದು, ಸತ್ಕ್ರಿಯೆಗಳನ್ನು ಮಾಡುವುದು, ಈ ಕಟ್ಟಿನಲ್ಲಿ ಇರುವವರಿಗೆ ಸಹಾಯ ಮಾಡುವುದು ಶ್ರೇಷ್ಠವಾದ ಯಜ್ಞವಾಗಿ ದೇವರ ಸನ್ನಿಧಾನದಲ್ಲಿ ಕಾಣುವಂಥದ್ದಾಗಿದೆ. ಆದ ಕಾರಣ ಪೌಲನು ಹೇಳುತ್ತಾನೆ, ನಿಮ್ಮ ಜೀವನವನ್ನು, ದೇಹವನ್ನು ಕರ್ತನಿಗೆ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡಿರಿ. ಯಾರ್ಯಾರು ತಮ್ಮ ಆತ್ಮ ಪ್ರಾಣವನ್ನು ದೇವರಿಗೆ ಸಮರ್ಪಿಸಿಕೊಡುತ್ತಾರೋ ಅವರು ಸಜೀವ ಯಜ್ಞವಾಗಿ ಅವರ ಜೀವನದಲ್ಲಿ ಈ ಒಂದು 6 ಕೆಲಸಗಳನ್ನು ಕಾಣಪಡ್ತದೆ. ಇದನ್ನು ಯಾರು ಮಾಡುತ್ತಾ ಇರ್ತಾರೋ ನಿಜವಾಗಿಯೂ ತಮ್ಮ ಆತ್ಮ ಪ್ರಾಣ ಶರೀರವನ್ನು ಸಂಪೂರ್ಣವಾಗಿ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಟ್ಟವರ ಜೀವನದಲ್ಲಿ ಈ 6 ಕೆಲಸಗಳು ನಡೆಯುತ್ತದೆ. ನೀತಿಯುಳ್ಳ ಜೀವನ ಮಾಡುತ್ತಾರೆ, ಆನಂದವಾಗಿ ದೇವರಿಗೆ ಬಲಿಯನ್ನು ಸಮರ್ಪಿಸ್ತಾರೆ, ಮತ್ತು ದೇವರಿಗೆ ಸೇವೆ ನಂಬಿಕೆಯಲ್ಲಿ ಮಾಡಿ ದೇವರಿಗೆ ಬಲಿಯನ್ನು ಸಮರ್ಪಿಸ್ತಾರೆ, ಮತ್ತು ದೇವರಿಗೆ ಕೊಡುವುದರ ಮುಖಾಂತರ ಮಾಡುತ್ತಾರೆ. ಯಾವಾಗಲೂ ಆರಾಧನೆ ಮುಖಾಂತರ ದೇವರಿಗೆ ಸಜೀವ ಯಜ್ಞವನ್ನು ಸಮರ್ಪಿಸ್ತಾರೆ, ಮತ್ತು ದೇವರ ನಾಮದಲ್ಲಿ ಬಡವರಿಗೆ ಮಾಡುವ ಸಹಾಯವು ಕೆಲಸದಲ್ಲಿ ಅಲ್ಲದು ಅವರಿಗೆ ದಾನ ಧರ್ಮ ಮಾಡುವುದರ ಮುಖಾಂತರವಾಗಿ ದೇವರಿಗೆ ಬಲಿ ಯಜ್ಞವನ್ನು ಸಮರ್ಪಿಸಿಕೊಡ್ತಾರೆ. ಚರ್ಚ್ ಸಭೆಯವರೇ, ನಾನು ಹೇಳ್ತೇನೆ,
ಕರ್ತನು ನಮ್ಮನ್ನು ಕರೆದಿದ್ದಾನೆ ಈ ಒಂದು ಕೆಲಸವನ್ನು ಮಾಡೋದಕ್ಕೋಸ್ಕರ. ಈ ಪೌಲನು ಮತ್ತು ದಾವಿದನು ಮತ್ತೆ ಹೀಬ್ರೂ ಪತ್ರಿಕೆಗಳಲ್ಲಿ ನಾವು ಓದಿದ ಪ್ರಕಾರ ಈ ಎಲ್ಲಾ ಯಜ್ಞಗಳನ್ನು ದೇವರಿಗೆ ಸಮರ್ಪಿಸಬೇಕಾದ್ರೆ ಮೊದಲನೇದಾಗಿ ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ಸಂಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡುತ್ತೇವೆ. ಇದು ಬೇಸಿಕ್. ನಾವು ರೋಮರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 4ನೇ ವಚನದಿಂದ 8ನೇ ವಚನದ 5 ವಚನದಲ್ಲಿ ಬರೆಯಲ್ಪಟ್ಟ ಆತ್ಮೀಕ ವರಗಳನ್ನು ಸಭೆಯಲ್ಲಿ ನಾವು ಉಪಯೋಗಿಸಬೇಕಾದ್ರೆ, ಸೇವೆಯಲ್ಲಿ ಉಪಯೋಗಿಸಬೇಕಾದ್ರೆ ನಮಗೆ ಮೊದಲನೇದಾಗಿ ಇರಬೇಕಾದ ಅಸ್ಥಿಭಾರ ಯಾವುದಂದ್ರೆ ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡುವಾಗ, ಯಾರ್ಯಾರು ದೇವರಿಗೆ ಆತ್ಮ, ಪ್ರಾಣ, ಶರೀರವನ್ನು ಸಂಪೂರ್ಣವಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಿ ಕೊಟ್ಟಿದರೋ ಅವರ ಜೀವದಲ್ಲಿ ಈಗಾಗಲೇ ನಾವು ಹೇಳಿದ 6 ವಿಷಯಗಳನ್ನು ಅವರು ಮಾಡುವವರಾಗಿದ್ದಾರೆ. ಆದ ಕಾರಣ ಪ್ರಿಯ ಸಹೋದರಿ ಸಹೋದರಿಯೇ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಾವು ಕಲಿತುಕೊಂಡ ರೀತಿಯಲ್ಲಿ ನಾವು ದೇವರು ನಮ್ಮನ್ನು ಕರೆದ ಉದ್ದೇಶವನ್ನು ನೆರವೇರಿಸೋದಕ್ಕೋಸ್ಕರ ನಾವು ಸಮರ್ಪಿಸಿಕೊಡಬೇಕಾಗ್ತದೆ. ಎರಡನೇದಾಗಿ 2ನೇ ವಚನ ಹೇಳುತ್ತದೆ, ರಿನ್ಯೂವಿಂಗ್ ಯುವರ್ ಮೈಂಡ್. ದ ಬುಕ್ ಆಫ್ ರೋಮನ್ ಚಾಪ್ಟರ್ 2 12ನೇ ಅಧ್ಯಾಯ, ರೋಮದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. Do not be conformed to this world, but be transformed by the renewing of your mind, that you may prove what is good and acceptable and perfect will of God. ಕನ್ನಡದಲ್ಲಿ ಓದೋಣ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವರಾಗಿರಿ. ಆವಾಗ ದೇವರಿಗೆ ಮೆಚ್ಚುಗೆ ಆದದು, ಮೀಸಲಾದದು ಮತ್ತು ದೇವರ ಚಿತ್ತ ಏನೆಂಬುದಾಗಿ ನಾವು ತಿಳಿದುಕೊಂಡವರಾಗಿದೆ. ಮೊದಲನೇದಾಗಿ ಆತ್ಮ, ಪ್ರಾಣ, ಶರೀರವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡಬೇಕು. ಆ ಒಂದು ಸಮರ್ಪಣೆ ಮುಖಾಂತರವಾಗಿ ಬರುವಂತ ಪ್ರತಿಫಲವಾಗಿರುವಂತ 6 ಬಲಿಗಳನ್ನು ದೇವರಿಗೆ ನಾವು ಸಮರ್ಪಿಸ್ತೇವೆ. ಎರಡನೇದಾಗಿ ನಮ್ಮ ಮನಸ್ಸು ನೂತನಪಡಿಸಿಕೊಳ್ಬೇಕು. ಲೋಕಕ್ಕೆ ಅನುಸಾರವಾಗಿ ನಡೆಯಬಾರದು. ಲೋಕಕ್ಕೆ ಅನುಸಾರವಾಗಿ ಈಗ ನಾವು ಲೋಕಕ್ಕೆ ಅನುಸಾರ ನಡೆಯುವಾಗ ಲೋಕದ ಜನರು ಏನ್ ಮಾಡ್ತಂದ್ರೆ ನಮ್ಮ ಹೆಸರನ್ನು ಎಲ್ಲರೂ ಗುರುತಿಸಬೇಕು, ನಮ್ಮನ್ನು ಹೊಗಳಬೇಕು, ಆ ಒಂದು ಹೆಸರಿನಲ್ಲಿ ಇದು ಮಾಡ್ತಾರೆ. ಲೋಕದಲ್ಲಿ ಅನೇಕ ಜನರು ಏನು ಕೆಲಸ ಮಾಡಿದ್ರು ಅವ್ರು ಏನಾದ್ರೂ ಒಂದು ರೀತಿಯಲ್ಲಿ ನಮ್ಮ ಹೆಚ್ಚಿಸಿಕೊಳ್ಬೇಕು, ಆಗಬೇಕು, ಹಿಂಗೆ ಆಗಬೇಕು, ಆ ರೀತಿಯಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ದೇವರ ಜನರು ದೇವರಿಗೆ ಆತ್ಮೀಕ ವರಗಳನ್ನು ಕೊಡುವಾಗ ಅದು ದೇವರ ಮಹಿಮೆಗೋಸ್ಕರ, ದೇವರ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ನಾನು ನೂತನ ಮನಸ್ಸುಳ್ಳವನಾಗಿ, ಹಳೆಯ ಪಾಪದ ಮನಸ್ಸಿನಿಂದಲ್ಲ, ಲೋಕದ ಮನಸ್ಸಿನಿಂದಲ್ಲ, ನೂತನ ಮನಸ್ಸು, ದೇವರ ಮನಸ್ಸನ್ನು ಹೊಂದಿದವನಾಗಿ ನಾನು ಸೇವೆಯನ್ನು ಮಾಡಲಿಕ್ಕೆ ಸಮರ್ಪಿಸಿಕೊಡಬೇಕಾಗಿದೆ. ಅದು ದೇವರಿಗೆ ಮೆಚ್ಚುಗೆ ಆದದು ಮತ್ತು ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳುವುದಾಗಿದ್ದೇವೆ. ನಂಬರ್ 1, ನಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಡುವಾಗ, ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡುವಾಗ ನಮಗೆ ದೇವರು ಕೊಡುವ ಆತ್ಮೀಕ ವರಗಳನ್ನು ಉಪಯೋಗಿಸಲಿಕ್ಕೆ ಅದು ಅನುಕೂಲವಾಗ್ತದೆ. ಎರಡನೇದಾಗಿ ಲೋಕದ ರೀತಿಯಲ್ಲಿ ನಡೆದುಕೊಳ್ಳದೆ ಆತ್ಮೀಯವಾಗಿ ಪರಲೋಕದ ಭಾವದಲ್ಲಿ, ಪರಲೋಕದಲ್ಲಿ ದೇವರು ಯಾವ ರೀತಿಯಲ್ಲಿ ದೇವರಾಗಿ ನಿನ್ನ ಚಿತ್ತವು ಪರಲೋಕದ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಹೇಳಿಕೊಟ್ಟಿದ್ದಾನೆ. ಅಂದ್ರೆ ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಭೂಲೋಕದ ಸಂಬಂಧ ವಿಷಯವಾಗಿ ಯಾವುದೇ ಚಿಂತೆ ಮಾಡದೆ, ಅದಕ್ಕೆ ಅನುಸಾರವಾಗಿ ನಡೆಯದೆ ಪರಲೋಕದಲ್ಲಿ ಮನಸ್ಸನ್ನಿಡುವಾಗ, ದೇವರ ಚಿತ್ತವನ್ನು ತಿಳಿದುಕೊಳ್ಳುವಾಗ ಮನಸ್ಸು ಬೇರೆ ಆಗಿರ್ತದೆ. ಎಲ್ಲಾ ಪರಿಸ್ಥಿತಿಯಲ್ಲಿಯೂ ದೇವರಿಗೆ ನಾವು ಸೇವೆ ಮಾಡುತ್ತೇವೆ. ಮೂರನೇದಾಗಿ 3ನೇ ವಚನ ಹೇಳುತ್ತದೆ, ದೇವರು ನಮಗೆ ಕೊಟ್ಟಿರುವ ನಂಬಿಕೆಯ ಅಳತೆ ಎಂಬುದಾಗಿ, ಮೆಷರ್ ಆಫ್ ಫೇತ್. 3ನೇ ವಚನ, ದೇವರು ನಮಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಈಚ್ ಒನ್ ಎ ಮೆಷರ್ ಆಫ್ ಫೇತ್. ದೇವರು ನಮ್ಮ ನಂಬಿಕೆಗೆ ತಕ್ಕ ಹಾಗೆ ಪ್ರತಿಯೊಬ್ಬರಿಗೆ ವರಗಳನ್ನು ದೇವರು ಕೊಟ್ಟಿದ್ದಾನೆ. ನಾವು ತಿಳಿದುಕೊಳ್ಳಬೇಕು. ನಾವು ಬೇರೊಬ್ಬರ ವರಗಳನ್ನು ನೋಡುವಾಗ ಅವರು ಕೊಟ್ಟ ವರಗಳನ್ನು ಇಟ್ಕೊಂಡು ನಾನು ದೇವರಿಗೆ ಸೇವೆ ಮಾಡ್ಬೇಕಂತ ಹೇಳುವ ಸಮಯದಲ್ಲಿ ಅಂದ ಸೇವೆಯು ಅದು ನಿಲ್ಲುವುದಿಲ್ಲ. ದೇವರು ನನ್ನ ನಂಬಿಕೆಗೆ ಅಳತೆಗೆ ತಕ್ಕ ಹಾಗೆ ಯಾವ ವರಗಳನ್ನು ಕೊಟ್ಟಿದ್ದಾನೋ ಆ ನಂಬಿಕೆಯವರೆಗೆ ದೇವರ ಕೃಪೆಯ ಮುಖಾಂತರ, ದೇವರ ಕೃಪೆಗೆ ಅನುಸಾರವಾಗಿ ಪ್ರತಿಯೊಬ್ಬರಿಗೂ ಏನ್ ಮಾಡ್ತಾ ಅಂದ್ರೆ ವರಗಳನ್ನು ಕೊಡುವನಾಗಿದ್ದಾನೆ. ಅದು ಮೆಷರ್ ನಿಮ್ಮ ನಂಬಿಕೆಯ ಮುಖಾಂತರ. ಆದ ಕಾರಣ ಈ ಸಮಯದಲ್ಲಿ ನಾವು 3 ವಿಷಯಗಳು ತಿಳಿದುಕೊಂಡಿದ್ದೇವೆ. ನಂಬರ್ 1,
ನಮ್ಮ ಜೀವನವನ್ನು ಸಜೀವವಾಗಿ ಯಜ್ಞವಾಗಿ ಸಮರ್ಪಿಸಿಕೊಡ್ಬೇಕು. ಎರಡದಾಗಿ ಲೋಕಕ್ಕೆ ಅನುಸಾರವಾಗಿ ನಡೆಯದೆ ಪರಲೋಕದ ಭಾವದ ನಡೆದುಕೊಳ್ಳಬೇಕು. ಮೂರನೇದಾಗಿ ನಂಬಿಕೆ, ದೇವರು ಕೊಟ್ಟ ನಂಬಿಕೆಯ ಅಳತೆಗೆ ತಕ್ಕ ಹಾಗೆ ನಮ್ಮ ವರಗಳನ್ನು ಉಪಯೋಗಿಸಲಿಕ್ಕೆ ಮಾಡಬೇಕು. ನನಗೆ ಕೊಟ್ಟಿರುವಂತಹ ವರಗಳನ್ನು ದೇವರು ಕೊಟ್ಟ ಒಂದು ತಾಲಂತನ್ನು ಇಟ್ಕೊಂಡ್ಬಿಟ್ಟು ಅವ್ರಿಗೆ 5 ತಾಲಂತು ಕೊಟ್ಟಿದ್ದಾರೆ ಅದೇ ಆಲೋಚನೆ ಮಾಡ್ಕೊಂಡಿದ್ರೆ ಒಂದು ತಾಲಂತನ್ನು ಉಪಯೋಗಿಸಲಿಕ್ಕೆ ಆಗುವುದಿಲ್ಲ. ಇವತ್ತು ಸಭೆಗಳಲ್ಲಿ ಆ ರೀತಿಯಾಗಿರುವ ಕಾರಣ ದೇವರು ಕೊಟ್ಟ ವರಗಳು ಸಭೆಗಳಿಗೆ ಯೂಸ್ ಆಗ್ತಾ ಇಲ್ಲ. ಒಂದು ವೇಳೆ ದೇವರು ಚಿಕ್ಕ ಒಂದು ಪ್ರಾರ್ಥನೆ ಮಾಡೋ ವರ ಕೊಟ್ಟಿರ್ಬೋದು, ಕೆಲವರು ಚೆನ್ನಾಗಿ ಆಡ್ತಾ ಇರ್ತಾರೆ, ನೆನೆಸ್ಕೊಳ್ತಾರೆ, ಓ ನಾನು ಆ ತರ ಸೇವೆ ಮಾಡಬೇಕು ನೆನೆಸ್ಕೊಂಡಿದ್ರೆ ದೇವರು ನಿಮಗೆ ಕೊಟ್ಟ ಒಂದು ಪ್ರಾರ್ಥನೆಯ ವರವನ್ನು ಕಳೆದುಕೊಳ್ತೀವಿ. ಪ್ರಾರ್ಥನೆ ಮಾಡೋ ವರವನ್ನು ಕರ್ತನ ನಮ್ಮ ನಂಬಿಕೆ ತಕ್ಕ ಹಾಗೆ ಕೃಪೆಗೆ ಅನುಸಾರವಾಗಿ ಬೇರೆ ಬೇರೆ ವರಗಳನ್ನು ಆತನು ಕೊಟ್ಟಿರುವಾಗ ಅದನ್ನು ನಾವು ತಿಳಿದುಕೊಂಡು, ದೇವರೇ ನನಗೆ ಕೊಟ್ಟ ಈ ವರಕ್ಕೋಸ್ಕರ ಸ್ತೋತ್ರ, ದೇವರೇ 4 ಜನರಿಗೆ ನನಗೆ ಒಂದು ಉತ್ತೇಜನ ಸಭೆಯನ್ನು ಕುಡಿಸಲಿಕ್ಕೆ ನನಗೆ ವರ ಕೊಟ್ಟಿದೆ ಸ್ವಾಮಿ, ಸಭೆ ಕೆಲಸ ಮಾಡ್ಲಿಕ್ಕೆ ನನಗೆ ವರ ಕೊಟ್ಟಿದೆ ಸ್ವಾಮಿ, 2 ಮನೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ನನಗೆ ಕೊಟ್ಟಿದೆ ಸ್ವಾಮಿ, ನನಗೆ ಕೊಟ್ಟ ಈ ಚಿಕ್ಕ ವರವನ್ನು ನನ್ನ ಸೇವೆಯಲ್ಲಿ ಉಪಯೋಗಿಸ್ತೇನೆಂಬುದಾಗಿ ಉಪಯೋಗಿಸುವಾಗ ಚಿಕ್ಕನಲ್ಲಿ ನಂಬಿಕಸ್ಥನಾಗಿರುವಾಗ ದೇವರು ದೊಡ್ಡದಲ್ಲಿ ನಂಬಿಕಸ್ಥನಾಗಿ ದೇವರು ಮಾಡ್ತಾರೆ. ಇವತ್ತು ದೊಡ್ಡ ದೊಡ್ಡ ಸೇವಕರು ಭಾರತ ದೇಶದಲ್ಲಿ ಇಡೀ ಜಗದಲ್ಲಿ ನೋಡುವಾಗ ಅವ್ರಿಗೆ ಏಕದಮ್ ದೊಡ್ಡ ಸೇವೆಗೆ ಹೋಗ್ಲಿಲ್ಲ. ಲಕ್ಷಾಂತರ ಜನ ಮತ್ತೆ ನಿಂತ್ಕೊಂಡು ಇಮಿಡಿಯೇಟ್ಲಿ ಮೈಕ್ ತಗೊಂಡು ಅವ್ರು ಪ್ರಸಂಗ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅವರು ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮಾಡಿದ್ದಾರೆ. ನನ್ನ 35 ವರ್ಷ ಸೇವೆಯಲ್ಲಿ 34 ವರ್ಷ ನನ್ನ ಸೇವೆಗಳಲ್ಲಿ ಮತ್ತು 53 ವರ್ಷ ನನ್ನ ಜೀವನದ ಕ್ರೈಸ್ತ ಜೀವನದಲ್ಲಿ ನಾನು ಅನೇಕ ದೇವರ ಸಿಕ್ಕ ಹುಡುಗರಿಂದ ನಮ್ಮ ಹಳ್ಳಿಗಳಿಗೆ ದೇವರ ಸೇವಕರು ಬರುವಾಗ ಅವರ ಮುಖಾಂತರ ಹೆಚ್ಚಿಗಾಗಿ ನನಗೆ 53 ವರ್ಷಗಳಲ್ಲಿ ನನ್ನ ಜೀವನದಲ್ಲಿ ಅನೇಕ ಸೇವಕರ ನಾನು ಕಂಡಿದ್ದೇನೆ. ಅವರು ದೇವರು ಕೊಟ್ಟ ಚಿಕ್ಕ ಚಿಕ್ಕ ವರಗಳನ್ನು ನಂಬಿಕಸ್ಥರಾಗಿ ಉಪಯೋಗಿಸಿದ ಮುಖಾಂತರ ದೇವರು ಅವರನ್ನು ದೊಡ್ಡ ದೊಡ್ಡ ಸೇವೆಗಳಲ್ಲಿ ಇವತ್ತು ಉಪಯೋಗಿಸಲು ನಾನು ಕಣ್ಣಿಂದ ಕಾಣ್ತಾ ಇದ್ದೇನೆ. ಆದ ಕಾರಣ ಪ್ರಿಯ ಸಹೋದರಿಯೇ, ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆತ್ಮೀಯ ವರಗಳನ್ನು ಸಭೆಯ ಆಶೀರ್ವಾದಕ್ಕೋಸ್ಕರ, ದೇವರ ನಾಮವನ್ನು ಮಹಿಮೆಪಡಿಸೋದಕ್ಕೋಸ್ಕರ, ದೇವರ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಆತ್ಮೀಯ ವರಗಳನ್ನು ದೇವರು ನಮಗೆ ದಯಪಾಲಿಸಲಿಕ್ಕಿದ್ದಾನೆ. ಈ 4ನೇ ವಚನದಿಂದ 8ನೇ ವಚನ ತನಕ ನೀವು ಓದಿರಿ, ನಿಧಾನವಾಗಿ ಕೂತ್ಕೊಂಡು ದೇವರು ನಿಮಗೆ ಏನು ವರಗಳನ್ನು ಕೊಟ್ಟಿದ್ದಾನೋ ಅದೇ ನಿಮಗೆ ಗೊತ್ತಾಗ್ತದೆ. ಈ ವರಗಳನ್ನು ನೀವು ತಿಳಿದುಕೊಳ್ಳಲಿಕ್ಕೆ ಮುಂಚಿತವಾಗಿ ಈ 3 ವಿಷಯಗಳನ್ನು ಸಂಪೂರ್ಣವಾಗಿ ಒಂದು ಸಾರಿ ನೀವು ಕೂತ್ಕೊಂಡು ಧ್ಯಾನ ಮಾಡಿ ಅದರ ಮೇಲೆ, ದೇವರೇ ನಿಜವಾಗಿಯೂ ನನಗೆ ಯಾವ ರೀತಿಯಲ್ಲಿ ಕರ್ತನೆ ಇದಾಗ್ತದೆ ಸ್ವಾಮಿ, ದೇವರೇ ಯಾವ ರೀತಿಯಲ್ಲಿ ನನ್ನ ಜೀವನದಲ್ಲಿ ನಾನು ಎಷ್ಟು ಸಮರ್ಪಣೆ ಉಳ್ಳವನಾಗಿದ್ದೇನೆ ಕರ್ತನೆ, ಎಷ್ಟು ಸಮರ್ಪಣೆ ಉಳ್ಳವನಾಗಿದ್ದೇನೆ, ಸಜೀವ ಯಜ್ಞವಾಗಿ ನನ್ನ ಜೀವನವು ನಿನಗೆ ಸಮರ್ಪಿಸಲ್ಪಟ್ಟಿದ್ಯಾ, ಇಲ್ಲ ಲೋಕಕ್ಕೆ ಅನುಸಾರವಾಗಿ ನಡೆಯುತ್ತಾ ಇದ್ದೇನಾ, ನಾನು ಲೋಕಕ್ಕೆ ಅನುಸಾರವಾಗಿ ನಡೆಯುತ್ತೇನೆ, ಅಲ್ಲದು ನಿನಗೆ ನಿನ್ನ ಚಿತ್ತವನ್ನು ತಿಳಿದು ನಿನ್ನ ಕರ್ತನ ಮನಸ್ಸು ನೂತನ ಉಳ್ಳವಳಾಗಿ ನಡೆದುಕೊಳ್ತಾ ಇದ್ದೀನ, ನನಗೆ ಕೊಟ್ಟ ವರಗಳಲ್ಲಿ ತೃಪ್ತಳಾಗಿ ಇದ್ದೇನಾ, ಅದರ ವಿಷಯದಲ್ಲಿ ನಾನು ಎಷ್ಟು ಸಂತೋಷವಾಗಿದ್ದೇನೆ ಎಂಬುದಾಗಿ ನಮ್ಮನ್ನೇ ನಾವು ಪರಿಶೀಲನೆ ಮಾಡುವಾಗ ಕರ್ತನು ನಮ್ಮನ್ನು ಹೆಚ್ಚಾಗಿ ಉಪಯೋಗಿಸಲಿಕ್ಕಿದ್ದಾನೆ. ಒಂದು ವೇಳೆ ದೇವರಿಗೆ ಇಷ್ಟವಾಗಿದ್ದರೆ ಈ ವರಗಳನ್ನು ನಾವು ಹೆಚ್ಚಾಗಿ ತಿಳ್ಕೊಳ್ಬಹುದು. ಈ 4ರಿಂದ 8 ತನಕ ದೇವರು ಕೊಟ್ಟ ಈ ಒಂದು 5 ವಚನಗಳಲ್ಲಿ ಕೊಟ್ಟಲ್ಪಟ್ಟ ವರಗಳನ್ನು ದೇವರು ನಮ್ಮನ್ನು ಸಭೆಯಲ್ಲಿ ಉಪಯೋಗಿಸಲಿಕ್ಕೆ ಪ್ರತಿಯೊಬ್ಬರನ್ನು ದೇವರು ನಡೆಸಲಿ. ಆದ ಕಾರಣ ಈ ಸಮಯದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಕೇಳಿದ ಈ ವಾಕ್ಯಗಳಿಗೆ ಅನುಸಾರವಾಗಿ, ದೇವರೇ ನಾನು ಆತ್ಮೀಯ ವರಗಳನ್ನು ನನ್ನ ಸೇವೆಯಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಕುಟುಂಬದಲ್ಲಿ ನಾನು ಉಪಯೋಗಿಸಲಿಕ್ಕೆ ಮುಂಚಿತವಾಗಿ ನಾನು ಇವತ್ತು ನಾನು ಕಲ್ತ್ಕೊಂಡ ದೇವರೇ ಈ 3 ವಿಷಯಗಳಲ್ಲಿ ನಾನು ಸರಿಯಾಗಿದ್ದೇನೆ. ಈ ಅಸ್ಥಿಭಾರವಿಲ್ಲದೆ ನಿನ್ನ ಆತ್ಮೀಯ ವರಗಳನ್ನು ಉಪಯೋಗಿಸಲಿಕ್ಕೆ ನಾನು ಹೋಗಿದ್ರೆ ದೇವರೇ ಅದು ಚೆನ್ನಾಗಿ ಆಗುವುದಿಲ್ಲ ಕರ್ತನೆ, ಅದರ ಮುಖಾಂತರವಾಗಿ ನಾನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಕರ್ತನೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಸಮರ್ಪಿಸಿಕೊಡೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ನಾವು ಕೆಲ ನಿಮಿಷಗಳು ಕರ್ತನ ಸನ್ನಿಧಾನದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಡುವ. ನಿಜವಾಗಿಯೂ ನಾವು ಯಾವ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಇದ್ದೇವೆ. ಇವತ್ತು ಅಪೊಸ್ತಲನಾದ ಪೌಲನು ಹೇಳಿದ ವಾಕ್ಯದಲ್ಲಿ ನಾವು ರೋಮಾಪುರದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳು ನಾವು ತಿಳಿದುಕೊಂಡಿದ್ದೇವೆ. ಆತ್ಮೀಯ ವರಗಳು ಸಭೆಗೆ ದೇವರು ಕೊಟ್ಟಿದ್ದಾನೆ. ಆ ಆತ್ಮೀಯ ವರಗಳು ಯಾವುದಕ್ಕೋಸ್ಕರ ಅಂದ್ರೆ ದೇವರ ಸಭೆಯನ್ನು ಕಟ್ಟುವುದಕ್ಕೋಸ್ಕರ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ದೇವರು ಆತ್ಮೀಯ ವರಗಳನ್ನು ಕೊಟ್ಟಿದ್ದಾನೆ. ಈ ಆತ್ಮೀಯ ವರಗಳನ್ನು ತಿಳಿದುಕೊಳ್ಳಲಿಕ್ಕೆ ಮುಂಚಿತವಾಗಿ ಅದನ್ನು ಹೊಂದಿಕೊಳ್ಳಲಿಕ್ಕೆ ಮತ್ತು ಅದನ್ನು ಉಪಯೋಗಿಸಲಿಕ್ಕೆ ದೇವರು ನಮಗೆ ಕೊಟ್ಟಿರುವಂತಹ 3 ಆಯುಧಗಳನ್ನು ಇವತ್ತು ನಾವು ತಿಳಿದುಕೊಂಡಿದ್ದೇವೆ. 3 ಆಯುಧ: ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡುವುದು. 2ದಾಗಿ ನಾವು ಕರ್ತನ
ಸನ್ನಿಧಾನದಲ್ಲಿ ನೂತನ ಮನಸ್ಸುಳ್ಳವರಾಗಿ ನಡೆದುಕೊಳ್ಳುವುದು. ಮೂರನೇದಾಗಿ ನಮಗೆ ಕೊಟ್ಟ ನಂಬಿಕೆಯ ವರವನ್ನು ನಮ್ಮ ಅಳತೆಗೆ ತಕ್ಕ ಹಾಗೆ ಉಪಯೋಗಿಸಲಿಕ್ಕೆ ನಾವು ಸಮರ್ಪಿಸಿಕೊಡುವುದರ ಮುಖಾಂತರವಾಗಿ ಈ ಸಮಯದಲ್ಲಿ ಕಣ್ಣುಗಳ ಮುಚ್ಚಿ ನಾವು ಕೈಗಳ ಮೇಲೆ ಕೆತ್ತಿ ದೇವರ ಸನ್ನಿಧಾನದಲ್ಲಿ, ದೇವರೇ, ಈ ಒಂದು ಕೊರೋನಾ ವೈರಸ್ ಇರುವ ಸಮಯದಲ್ಲಿ ದೇವರೇ, ನನಗೆ ಕೊಡಲ್ಪಟ್ಟ ವರಗಳನ್ನು ಹೇಗೆ ನಾವು ಉಪಯೋಗಿಸಲಿಕ್ಕೆ ಸ್ವಾಮಿ ಕರ್ತನೆ, ಮತ್ತು ದೇವರೇ, ಈ ದೇಶಕ್ಕೆ, ಸಭೆಗೆ, ಈ ರಾಜ್ಯಕ್ಕೆ, ನಮ್ಮ ಭಾರತ ದೇಶಕ್ಕೆ ನಾನು ಏನು ಮಾಡಬೇಕು ಎಂಬುದಾಗಿ ಕರ್ತನೆ, ನಿನ್ನ ವರಗಳನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಕರ್ತನೆ, ನಾನು ತಿಳಿದುಕೊಳ್ಳಲಿಕ್ಕೆ ಮುಂಚಿತವಾಗಿ ಈ ಒಂದು ಕರ್ತನೆ ದಿನಗಳಲ್ಲಿ ಸ್ವಾಮಿ, ನಮ್ಮ ಮನೆಯಲ್ಲಿ ಇರುವಾಗ ಕರ್ತನೆ, ನಮ್ಮ ಸಮಯವನ್ನು ವ್ಯರ್ಥವಾಗದೆ ಕರ್ತನೆ ನಮ್ಮ ನೂತನಗೊಳಿಸಿಕೊಳ್ಳಲಿಕ್ಕೆ, ನಮ್ಮ ಬಲಿಯನ್ನು ಇನ್ನೂ ಹೆಚ್ಚಾಗಿ, ನಮ್ಮ ಸಮರ್ಪಣೆಯನ್ನು ನೂತನಗೊಳಿಸಿಕೊಳ್ಳೋದಕ್ಕೋಸ್ಕರ, ನಮ್ಮ ವರಗಳನ್ನು ಇನ್ನೂ ಹೆಚ್ಚಾಗಿ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ, ಪ್ರಾರ್ಥನೆಯಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿಯೂ ಕರ್ತನೆ ಹೆಚ್ಚಾಗಿ ನಮ್ಮನ್ನು ಸಿದ್ಧ ಮಾಡುವುದಕ್ಕೋಸ್ಕರ ಈ ದಿನಗಳನ್ನು ಕೊಟ್ಟಿದೆ ಸ್ವಾಮಿ. ನಾನು ನಂಬುತ್ತೇನೆ, ನಮಗೆ, ನಮ್ಮ ಸಭೆಗೆ ಕರ್ತನೆ ಈ ಒಂದು ಕರ್ತನೆ ದಿನಗಳನ್ನು ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ನಾವು ಅನೇಕ ಸಾರಿ ಕೆಲಸಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ, ಅನೇಕ ಸಾರಿ ಕೆಲಸಗಳಲ್ಲಿ ಮುಳುಗಿ ಹೋಗಿದ್ದೇವೆ. ಆದ್ರೆ ಇವತ್ತು ನಿನ್ನ ಪಾದ ಸನ್ನಿಧಾನ ಕುಳಿತುಕೊಂಡು ದೇವರೇ, ನಮ್ಮ ವಾಕ್ಯವನ್ನು ಕೇಳಿ ಸ್ವಾಮಿ ನಮ್ಮನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಈ ದಿನಗಳನ್ನು ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ ಕರ್ತನೆ. ನಮ್ಮ ಸಮರ್ಪಣೆಯಲ್ಲಿ ಕರ್ತನೆ, ನಮ್ಮ ಕರ್ತನೆ ಎಲ್ಲಿ ನಾವು ತಪ್ಪಿ ಹೋಗಿದ್ದೇವೆ, ಒಂದು ವೇಳೆ ನಾವು ರಕ್ಷಣೆ ಹೊಂದಿದಾಗ ಕೆಲವು ದಿನಗಳಲ್ಲಿ ನಾವು ಉಪವಾಸಗಳಲ್ಲಿ ನಮ್ಮ ಆತ್ಮ ಪ್ರಾಣ ಶರೀರವನ್ನು ನಾವು ಸಮರ್ಪಿಸಿ ಕೊಟ್ಟಿರ್ಬೋದು. ಆದ್ರೆ ಸಮರ್ಪಣೆಯಲ್ಲಿ ಎಲ್ಲಿ ಕರ್ತನೆ ಒಡಕಿದೆಯೋ ಅದನ್ನು ಸರಿಪಡಿಸಿ, ಒಂದು ಕೊರತೆಗಳನ್ನು ನೀಗಿಸು, ಪರಿಪೂರ್ಣವಾದ ಒಂದು ಸಮರ್ಪಣೆ ಜೀವನವನ್ನು ಕೊಡು ದೇವರು. ಮತ್ತು ಲೋಕಕ್ಕನುಸಾರವಾಗಿ ಕರ್ತನೆ ಅನೇಕ ಸಾರಿ ನಾವು ಲೋಕಕ್ಕನುಸಾರವಾಗಿ ನಡೆಯುವವರಾಗಿರ್ತೇವೆ. ಇವತ್ತು ನಮ್ಮ ಮನಸ್ಸು ನೂತನವಾಗಿ ಪರಲೋಕದ ಭಾವದಿಂದ ನಮ್ಮನ್ನು ತುಂಬಿಸು ಕರ್ತನೆ. ಅದು ಮಾತ್ರ ಅಲ್ಲ ಸ್ವಾಮಿ, ನಾವು ಬೇರೊಬ್ಬರ ವರಗಳನ್ನು ನಾವು ಕೂತ್ಕೊಂಡು ಧ್ಯಾನ ಮಾಡದೆ, ಬೇರೊಬ್ಬ ಒಂದು ವರಗಳ ವಿಷಯವಾಗಿ ಚಿಂತೆ ಮಾಡದೆ, ದೇವರು ನಮ್ಮ ನಂಬಿಕೆಗೆ ಅನುಸಾರವಾಗಿ ನನಗೆ ಕೊಟ್ಟ ವರಗಳನ್ನು ನಾನು ಕರ್ತನೆ ಕುಳಿತುಕೊಂಡು ಆ ವರಗಳನ್ನು ನಂಬಿಕಸ್ಥನಾಗಿ ಉಪಯೋಗಿಸಲಿಕ್ಕೆ ನಾನು ಸಮರ್ಪಿಸಿಕೊಡ್ತೇನೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಸಮರ್ಪಿಸಿಕೊಡೋಣ. ದೇವರು ನಮ್ಮ ನಡೆಸಲಿ. ಆಮೆನ್. I will worship you with all of my heart, and I will seek your face all through my life, and I will serve you, Lord, with all that I am. Here I am. Thank you, Jesus. Yeah.
with all seek your face, all and I will serve you, Lord, with all ತಂದೆಯೇ, ನಾವು ನಮ್ಮೆಲ್ಲಾದರಲ್ಲಿ ನಿನ್ನ ಸೇವೆ ಮಾಡಲು ನಮ್ಮನ್ನು ಕರೆದಬೇಕಂತ, ನಿನ್ನ ಸೇವೆಯನ್ನು ಮಾಡೋದಕ್ಕೋಸ್ಕರ ನಮ್ಮನ್ನು ಕರೆದಬೇಕಂತ, ನಮಗೆ ಸೇವೆ ಮಾಡಲಿಕ್ಕೆ ಆತ್ಮೀಗ ವರಗಳನ್ನು ದಯಪಾಲಿಸಿದೆ ಕರ್ತನೆ. ಆತ್ಮೀಗ ವರಗಳನ್ನು ಉಪಯೋಗಿಸಲಿಕ್ಕೆ ನಮ್ಮ ಜೀವನದಲ್ಲಿ ಏನೆಲ್ಲ ಇರಬೇಕೆಂಬುದನ್ನು ಇವತ್ತು ನಾವು ಕಲ್ಪಿಕೊಂಡಿದ್ದೇವೆ ದೇವ. ಹೌದು ಕರ್ತನೆ, ನಮ್ಮ ಆತ್ಮ ಪ್ರಾಣ ಶರೀರವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕಾಗಿದೆ. ಈ ಲೋಕದ ಮನುಷ್ಯರಂತೆ ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಸಿಕ್ಕಿಕೊಳ್ಳದೆ ಪರಲೋಕದ ಮನೋಭಾವವುಳ್ಳವರಾಗಿ ಪವಿತ್ರವಾಗಿ ಜೀವನ ಮಾಡಬೇಕು ಮತ್ತು ನಮಗೆ ಕೊಟ್ಟಿರುವ ವರಗಳಲ್ಲಿ ನಮಗೆ ಕೊಟ್ಟಿರುವುದರಲ್ಲಿ ತೃಪ್ತರಾಗಿರಬೇಕು. ನಾವು ಅನೇಕ ಸಾರಿ ನಮಗೆ ಕೊಟ್ಟ ವರಗಳನ್ನು ಕಳೆದುಕೊಳ್ಳುತ್ತೇವೆ, ಯಾಕಂದ್ರೆ ನಾವು ಬೇರೊಬ್ಬರ ವರಗಳನ್ನು ನಾವು ಮಾಡುವಾಗ ನೀ ನಮಗೆ ಕೊಟ್ಟ ವರಗಳನ್ನು ನಂಬಿಕಸ್ಥರಾಗಿ ನಮ್ಮ ಸೇವೆಗಳಲ್ಲಿ, ಸಭೆಯಲ್ಲಿ, ನಮ್ಮ ಕುಟುಂಬ ಜೀವನದಲ್ಲಿ ಉಪಯೋಗಿಸಲಿಕ್ಕೆ ನಮಗೆ ಕಲಿಸಿಕೊಡುವುದೇ. ಎಲ್ಲ ಮಹಿಮೆಯು ಗಣನೆಗೆ ಸಲ್ಲಲಿ ಅಪ್ಪ, ನಿನ್ನ ಮಗನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಕೃಪೆಯು ನಿಮ್ಮ ಸಂಗಡಿಯಲ್ಲಿ. ಆಮೆನ್.